ಇದರಲ್ಲೇ ವಾಶ್ ಟೈಪು ಡಿಸೈನ್ ನಾನು ತೊಗೊಂಡಿರೋದು ಗ್ಲೂ ಮತ್ತು ವಾಟರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ. ಇವತ್ತು ನಾನು ಮಾಡೋಕ್ಕೆ ಹೋಗ್ತಿರೋದು ಈ ಥರ ವೇಸ್ಟ್ ಬಾಟಲ್ಸ್ ಇರೋದನ್ನ ಥ್ರೋ ಮಾಡೋ ಬದಲು ಇದರಲ್ಲೇ ವಾಶ್ ಟೈಪು ಡಿಸೈನ್ ಮಾಡೋದು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ತೊಗೊಬೇಕಾಗಿರೋದು ಪೈಂಟಿಂಗು. ನಾನು ತೊಗೊಂಡಿರೋದು ಬ್ಲ್ಯಾಕ್ ಕಲರ್ ಪೈಂಟಿಂಗ್ ತೊಗೊಂಡು ಆದಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಫುಲ್ ಬಾಟಲು ಬ್ಲ್ಯಾಕೇ ಮಾಡ್ಕೊಳ್ಳಿ. ಫುಲ್ ಈ ಥರ ಪೈಂಟ್ ಮಾಡ್ಕೊಂಡ್ಮೇಲೆ ಅದನ್ನ ಡ್ರೈ ಆಗಕ್ಕೆ ಬಿಡಿ. ಆಫ್ಟರ್ವರ್ಡ್ಸ್ ತೆಗ್ದಿರೋದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಇವಾಗ ಗ್ಲೂ ಮತ್ತು ವಾಟರ್ ಎರಡು ಮಿಕ್ಸ್ 2 ಡ್ರಾಪ್ಸ್ ಹಾಕ್ಕೊಳ್ಳಿ. ವಾಟರ್ ಅಷ್ಟೇ ಸಾಕು. ಅದನ್ನ ಎರಡು ಮಿಕ್ಸ್ ಮಾಡ್ಕೊತಾ ಇದೀನಿ. ಮಿಕ್ಸ್ ಮಾಡಾದ್ಮೇಲೆ ಈ ಥರ ಇರುತ್ತೆ. ಈ ಥರ ಶೈನಿಂಗ್ ಪೌಡರ್ ಬರುತ್ತೆ, ಅದು ಒಂದು ತೊಗೊಂಡಿದ್ದೀನಿ. ಬಾಟಲಿಗೆ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಗ್ಲೂ ಮತ್ತು ವಾಟರ್ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಿಂದ ಡಿಪ್ ಮಾಡಿ ನಾನು ಈ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಫುಲ್ ಈ ಥರ ಡಿಸೈನ್ ಮಾಡ್ಕೊಂಡ್ಮೇಲೆ ಈ ಥರ ನಾನು ಪೌಡರ್ನ, ಶೈನಿಂಗ್ ಪೌಡರ್ನ ಈ ಥರ ಸ್ಪ್ರಿಂಕಲ್ಸ್ ಮಾಡ್ಕೊಬೇಕು. ತಿರ್ಗಾ ಅದೇ ಥರನೇ ಸೈಡಲ್ಲೂ ನಾನು ಈ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಲೀಫ್ ಟೈಪ್ ಬರಿದ್ರೆ ಸಾಕು. ಮತ್ತು ತಿರ್ಗಾ ನಾನು ಸ್ಪ್ರಿಂಕಲ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪ್ರಿಂಕಲ್ಸ್ ಮಾಡಿ ಫಿಂಗರಲ್ಲಿ ಟ್ಯಾಪ್ ಮಾಡಿ ಸಾಕು. ಅದೇ ಥರ ತಿರ್ಗಾ ಈ ಕಡೆಯನ್ನು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಸೇಮ್ ಎರಡಕ್ಕೂ ಹಂಗೆ ಮಾಡೋದ್ರಲ್ಲ, ಅದೇ ಥರನೂ ಇಲ್ಲೂ ಸ್ಪ್ರಿಂಕಲ್ಸ್ ಮಾಡಿ ಟ್ಯಾಪ್ ಮಾಡ್ಕೊಬೇಕು. ಫುಲ್ ಬಾಟಲು ನಾನು ಇದೇ ಥರ ಬರ್ತೀನಿ. ನೀವು ಇದೇ ಥರನೇ ಮಾಡ್ಕೊಂಬನ್ನಿ. ಫುಲ್ ಡಿಸೈನ್ ಮಾಡಾದ್ಮೇಲೆ ಈ ಥರ ಇರುತ್ತೆ. ಆಮೇಲೆ ಕಲರ್ ಪೈಂಟಿಂಗ್ ಇದೆಯಲ್ಲ, ಅದನ್ನ ಈ ಥರ ಔಟ್ಲೈನಲ್ಲಿ ಡಿಸೈನ್ ಮಾಡ್ಕೊಳೋದು. ನಾನು ಗೋಲ್ಡ್ ವಿತ್ ವೈಟ್ ಕಲರ್ ಕಾಂಬಿನೇಷನ್ನು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಬೋದು. ಫುಲ್ಲು ಅದೇ ಥರ ಮಾಡ್ಕೊಂಬರ್ತಾಯಿದ್ದೀನಿ. ವೈಟು ಗೋಲ್ಡು ಆ ಟೈಪಲ್ಲಿ. ಆಮೇಲೆ ಬಾಟಲ್ ಕ್ಯಾಪ್ ಹತ್ರ ಬಂದು ಗೋಲ್ಡ್ ಕಲರ್ ಪೈಂಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಫೈನಲ್ ಆಗಿ ಈ ಥರ ಇರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಇಷ್ಟ ಆಗಿರೋ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್.